ಹಾಯ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ಇವತ್ತು ನಾನು ಉಡುಪಿಗೆ ಹೊರಟೆ. ಒಂದು ಫಂಕ್ಷನ್ ಇದೆ ಅಲ್ಲಿ. ಇದು ಅಕ್ಕನ ಮಗಳ ಮನೆ ಒಕ್ಕಲು ಗೃಹ ಪ್ರವೇಶ. ಮನೆ ಅಂದರೆ ಇದು ಫ್ಲ್ಯಾಟ್ನ ಗೃಹ ಪ್ರವೇಶ ಇವತ್ತು. ಹಾಗೆ ಹೋಗ್ತಾ ಇದ್ದೇನೆ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಒಂದು ಕಡೆ ನಿಲ್ಲಿಸಿ ಮಾತಾಡಿದೆ, ಅಂದರೆ ನನಗೆ ಆನ್ ಮಾಡಲುವಾಗ ಗಾಡಿ ಡ್ರೈವ್ ಮಾಡ್ತಾ ಇರುವಾಗ ಆನ್ ಮಾಡಲಿಕ್ಕೆ ಹೆದರಿಕೆ ಆಯಿತು. ಹಾಗೆ ನಿಂತು ಸೈಡಲ್ಲಿ ನಿಂತಿದ್ದೇನೆ, ಹಾಗೆ ಡ್ರೈವ್ ಮಾಡ್ತಾ ಇದ್ದೇನೆ. ಈಗ ಡ್ರೈವ್ ಮಾಡಿ ಹೋಗ್ತಾ ಇದ್ದೇನೆ ಎದುರಿಗೆ. ಇದು ಹೆಂಗಸರು ಡ್ರೈವಿಂಗ್ ಕಲಿತ್ರೆ ಒಳ್ಳೇದಲ್ಲ. ಗಂಡಸರು ಬರಲಿಕ್ಕೆ ಕೇಳೋದಿಲ್ಲ ಫಂಕ್ಷನಿಗೆ, ಮನೆಯಲ್ಲಿ ಕೆಲಸ 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 ಅಂತ ಹೇಳ್ತಾರೆ. ಹಾಗೆ ನಮಗೇನು ಇದು ಗೊತ್ತಿದ್ರೆ ನಾವೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದಲ್ಲ ಎಲ್ಲಿಗೆ ಸಹ ಬೇಕಾದರೆ. ಹಾಗೆ ನಾನು ಒಬ್ಬಳೇ ಇರೋದು, ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲದ್ರೆ ಗಂಡಸರು ಯಾವಾಗ ಹೊರಡ್ತಾರೆ, ಅವರು ಯಾವಾಗ ಕಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕಾದು ಕೂತ್ಕೊಳ್ಬೇಕು. ಇದಾದರೆ ಡ್ರೈವಿಂಗ್ ಕಲಿತ್ರೆ ಗೊತ್ತಿದ್ರೆ ನಮಗೇನೆ ಒಬ್ಬೊಬ್ಬರಿಗೆ ಹೋಗಿ ಎಲ್ಲಿಗೆ ಸಹ ಹೋಗಿ ಬರ್ಬೋದು. ಮೊದಲು ನನಗೆ ತುಂಬ ಹೆದರಿಕೆ ಆಗ್ತಿತ್ತು ಗಾಡಿ ತಗೊಂಡು ಹೋಗ್ಲಿಕ್ಕೆ. ಈಗ ಎಲ್ಲಿಗೆ ಸಹ ಬೇಕಾದರೆ ತಗೊಂಡು ಹೋಗ್ತೇನೆ. ಈಗ ಮುಲ್ಕಿ ಹತ್ರ ಬಂದೆ. ಗಾಡಿ ಇದ್ದರೆ ನೀವು ಸಹ ಗಾಡಿ ಡ್ರೈವಿಂಗ್ ಕಲೀರಿ. ಫಸ್ಟಿಗೆ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ, ಮತ್ತು ಯಾರಾದರೂ ಗಾಡಿ ಗೊತ್ತಿರೋರ ಹತ್ರ ನಿಮ್ಮ ಗಾಡಿ ತಗೊಂಡು ಸ್ವಲ್ಪ ಡ್ರೈವಿಂಗ್ ಕಲೀರಿ. ನಿಮಗೇನೆ ಒಳ್ಳೆಯದಲ್ವ? ಎಲ್ಲಿಗಾದರೂ ಹೋಗುವಾಗ ಯಾರಾದರೂ ಹಂಗಿಲ್ಲದೆ ಸೀದಾ ಹೋಗ್ಬೋದು ಗಾಡಿ ತಗೊಂಡು. ಇದು ಅವರಿಗೆ ಕಾಯಬೇಕು, ಯಾವಾಗ ಹೊರಡ್ತಾರೆ, ಯಾವಾಗ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕಾಯಬೇಕು. ಇದಾದರೆ ರಗಳೆಲ್ಲ ಅಲ್ಲ, ಸೀದಾ ಗಾಡಿ ಕಲಿತ್ರೆ ಎಲ್ಲಿಗೆ ಸಹ ಹೋಗ್ಬೋದು, ಧೈರ್ಯವಾಗಿ ಹೋಗ್ಬೋದು. ನನಗೆ ಮೊದಲು ತುಂಬ ಹೆದರಿಕೆ ಆಗ್ತಿತ್ತು, ಗಾಡಿ ಒಳಗನೆ ಇತ್ತು 1 ವರ್ಷ ತನಕ. ಮತ್ತು ನಾನು ಹಠಾದಲ್ಲಿ ನಂದೊಂದು ಸ್ಟೋರಿ ಉಂಟು, ನಾನು ಗಾಡಿ ಹೇಗೆ ಕಲ್ತಿದ್ದೆ ಅಂತ. ಅದೊಂದು ದಿವಸ ನಿಮಗೆ ಅದರ ಸ್ಟೋರಿ ಹೇಳ್ತೇನೆ ಒಂದು ದಿವಸ. ಮಾಡಿ ಟೋಲ್ ಗೇಟ್ ಹತ್ರ ತಲುಪಿದೆ. ಡ್ರೈವಿಂಗ್ ಕಲೀಲಿಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ, ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಲಿಲ್ಲ. ಆದರೆ ನನ್ನ ಮಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಅವಳ ಇದರಿಂದ ನಾನು ಈಗ ಗಾಡಿ ಬಿಡ್ತೇನೆ, ಧೈರ್ಯವಾಗಿ ಗಾಡಿ ತಗೊಂಡು ಎಲ್ಲ ಹೋಗ್ತೇನೆ.
ಇಟ್ಟಿದ್ದಾರೆ ರೆಡ್ ಕಲರ್. ಅಂದರೆ ರೋಡ್ಗೆ ಮೊನ್ನೆನೇ ಡಾಮರ್ ಎಲ್ಲ ಹೊಸತು ಹಾಕಿದ್ರು, ಅದು ನಡುವಿನಲ್ಲಿ ಲೈನ್ಸ್ ಎಲ್ಲ ಆಗಲಿಲ್ಲ. ಹಾಗೆ ಗಾಡಿ ಒಟ್ರಾಸಿ ತಗೊಂಡು ಬರ್ತಾರಲ್ಲ, ಅದಕ್ಕಾಗಿ ಈ ಥರ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಎಲ್ಲಿ ಕರೆದ್ರೆ ಸಹ ಈಚೆ ದೂರ, ಉಡುಪಿ ಆಚೆ ಎಲ್ಲ ಎಲ್ಲಿ ಫಂಕ್ಷನಿಗೆ ಕರೆದ್ರೆ ಸಹ ಬರಲಿಕ್ಕೆ ಇದು ಮಾಡ್ತಾರೆ. ಒಂದೊಂದು ಸಲ ಬರ್ತಾರೆ ಮನಸ್ಸಾದರೆ, ಇಲ್ಲದ್ರೆ ನನಗೆ ಕೆಲಸ ಇದೆ, ನನಗೆ ಗದ್ದೆಯಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು ಅವರು. ಕೆಲಸದಲ್ಲಿ ಅವರಿಗೆ ಸಮಾಧಾನ ಆಗ್ತದೆ ತುಂಬ, ಬೇರೆ ಎಲ್ಲಿಗೆ ಸಹ ಹೋಗ್ಬೇಕಂತ ಇಲ್ಲ. ಅವರಿಗೆ ಒಳ್ಳೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಟೈಮ್ ಪಾಸ್ ಆಗ್ತದೆ ಗದ್ದೆಯಲ್ಲಿ ಕೆಲಸ ಮಾಡಿ. ನಾವು ಈಗ ಯಾರಾದರೂ ನಮಗೆ ಫಂಕ್ಷನಿಗೆ ಕರೆದ್ರೆ ರಿಲೇಟಿವ್ಸ್ ಹೋಗಬೇಕಲ್ಲ, ಹೋಗೋದಿರ್ಲಿಕ್ಕೆ ಆಗ್ತದ? ನಾನೊಬ್ಬಳೇ ಹೋಗೋದು. ಅವರ ಸಂಬಂಧದವರು ಅವರಿಗೆ ಫಂಕ್ಷನಿಗೆ ಕರೆದ್ರೆ ಎಲ್ಲ ಹೋಗ್ತಾರೆ, ಹೋಗೋದೇ ಇರೋದಿಲ್ಲ. ನಮ್ಮ ಸಂಬಂಧ ಯಾರಾದರೂ ಫಂಕ್ಷನ್ಗೆ ಕರೆದ್ರೆ ನನಗೆ ಕೆಲಸ ಉಂಟು ಅಂತ ಹೇಳ್ತಾರೆ. ನೀವು ಕೆಲಸ ಮಾಡಿಕೊಂಡೇ ಇರಿ ಗದ್ದೆಯಲ್ಲಿ, ನಾನು ಹೋಗ್ತೇನಂತ ಹೊರಟು ಬಂದೆ. ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಬಂದಿದ್ದೇನೆ. ಈಗ ಉಚ್ಚಿಲ ಬಂತು. ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಉದ್ಯಾವರ ಬಂದು ಮುಟ್ಟಿದೆ. ಇಲ್ಲಿ ಉದ್ಯಾವರ ನದಿ ನೋಡಿ, ನದಿ ಉಂಟು ಇಲ್ಲಿ. ऑलरेडी आमच्या मानेस्त उरपानान तुमकां सकल स्वागत केल्लें, पूण आनी एक पावटी हांगासर ह्या पार्टी हॉलांत the party, sit back, relax and enjoy the party. Thank you. Congratulations and celebration when I tell everyone that you're in love with me. Congratulations and jubilation. I want to